ನಮಸ್ಕಾರ ಎಲ್ಲರಿಗೂ. ಮೊನ್ನೆ ಹರ್ಷಂದು ಜವಳ ತೆಗ್ಸಕ್ಕಂತ ಹೋಗಿದ್ರು. ಈಗ ಮತ್ತು ಅವಂಗೆ 5ರಾಗ ಬಿದ್ದಿತ್ತಲ್ಲ, ಹಾಗಾಗಿ ಜವಳ ತೆಗೆಸ್ಕೊಂಬಂದ್ರೆ ಆತತ್ತಂದ ಬೆಳಗ್ಗೆ ಜಲ್ದಿನ ಹೋಗಿದ್ರು. ಯಾಕಂತಂದ್ರೆ ಅವ ಇನ್ನೂ ಸಣ್ಣ ಅದನ್ಲ, ಬಿಸಿಲು ಭಾಳ ಜಾಸ್ತಿ ಇರ್ತೈತಲ್ಲ, ಹಾಗಾಗಿ ಜಲ್ದಿನ ಹೋಗಿದ್ರು. ಓನಪ್ಪಚ್ಚೆ ಬಿತ್ತಲ್ಲ. ನಮಸ್ಕಾರ ರೀ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಅಂತಂದ್ರೆ ವೇದಾಂತ್ ವಿಕ್ರಾಂತ್ ಅಂತೂ ಫುಲ್ ಈಗಂತೂ ಹರಿದಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಾರ. ಅದ್ರಾಗ ವಿಕ್ಕು ಅಂತೂ ಸಿಕ್ಕಾಪಟ್ಟಿ ನಗ್ತಾನೆ. ಯಾಕಂದ್ರೆ ಒಂದು ಸ್ವಲ್ಪ ಅವಂಗೆ ಶಿಕ್ ಮಾಡಿದ್ರೆ ನಗ್ತೈತಿ. ಅದ್ರಾಗ ಇಬ್ಬರು ಕೂಡ ಕಿತ್ತಾಡನೆ ಬಿಡ್ತಾರೆ. ಇವ್ನ ಕುಲ್ಲ ಅವ್ನು ಜಗ್ತಾನೆ, ಅವ್ನ ಕುಲ್ಲ ಇವ್ನು ಜಗ್ತಾನೆ. ಮತ್ತು ಅದ್ರಾಗ ನಾವು ವಿಡಿಯೋ ಮಾಡಕ್ಕಂತಂದು ಫೋನ್ ಹಿಡಿದ್ರೆ ಅದನ್ನು ನೋಡ್ತಾ ನೋಡ್ತಾ ಮುಂದಕ್ಕೆ ಬರಾಕತ್ಬಿಟ್ಟಿದ್ರು ಅವರು. ಸಿಕ್ಕಾಪಟ್ಟಿ ಇದು ಇಷ್ಟ ಆದ್ರು. ಹಾಗಾಗಿ ಹಂಗೆ ವಿಡಿಯೋ ಮಾಡ್ಕೋತಾ ಕೂತಿದ್ದು. ಹಾಯ್ ನಮ್ಮ ಸಿಸ್ಟರ್ದು ಮ್ಯಾರೇಜ್ ಇತ್ತು. ಹಾಗಾಗಿ ನಾನು ಪ್ಯಾಕ್ ಅಂತೂ ಆಗ ಮಾಡ್ಕೋತ ಕೂತಿದ್ನಿ. ಮತ್ತು ಆಮೇಲೆ ಎಲ್ಲ ಸಾರಿ ಅಂತೂ ಇಡಬೇಕಲ್ಲ. ಮದುವೆ ಅಂತಂದ್ರೆ ಇನ್ನು ಯಾವ್ದಾರ ಫಂಕ್ಷನ್ ಇದ್ರೆ ಬರೀ ಡ್ರೆಸ್ ಹಾಕೊಂಡು ಹೋಗ್ಬೋದು. ಅದ್ರಾಗ ಮದುವೆ ಇತ್ತಂದ್ರೆ ಯಾವ ಸಾರಿ ಉಟ್ಕೋಬೇಕು ಅದು ಇದು ಕನ್ಫ್ಯೂಸನ್ನ ಆಗಿಬಿಡ್ತೈತಿ. ಅದ್ರಾಗ ಬೇರೆ ನಾನು ಅಷ್ಟು ಕೇಳ್ಕೊಡ್ರನ್ನ ಎಲ್ಲ ಹರಿವಿಟ್ಟು ಹೋಗಿಬಿಟ್ಟಿರ್ತೀನಿ. ಹಾಗಾಗಿ ಬೈಸ್ಕೋದಕ್ಕಂತಂದ ಎಲ್ಲ ಮೊದಲ ಫಸ್ಟ್ ನೀಟ್ ಮಾಡ್ಕೊಂಡೆ. ಆಮೇಲೆ ಸಾರಿ ಯಾವ್ದು ಉಟ್ಕೋಬೇಕಂತ ಕನ್ಫ್ಯೂಸ್ ಒಳಗೆ ಇದಾಗಿ ಹೋಗಿಬಿಡ್ತು. ಲಾಸ್ಟ್ ಮಿನಿಟ್ ಒಳಗೆ ಚಾಯ್ಸಿಂಗ್ ಮಾಡ್ಕೊಂಡು ಇದು ಗ್ರೀನ್ ಕಲರ್ ಸಾರಿ. ಇದು ಗ್ರೀನ್ ಕಲರ್ ಸಾರಿ ಅಂತಂದ್ರೆ ನಾನು ಉಂಡಿ ಒಳಗೆ ಕೊಟ್ಟಿದ್ದಿದ್ದು ನಂದು ಎಂಗೇಜ್ಮೆಂಟ್ ಅದು ಆದ್ಮ್ಯಾಗ. ಹಾಗಾಗಿ ಗ್ರೀನ್ ಕಲರ್ ಸಾರಿಗೆ ನಾ ಏನು ವರ್ಕ್ ಮತ್ತು ಏನೂ ಮಾಡಿಸಿದ್ದಿಲ್ಲ. ಹಾಗಾಗಿ ಇನ್ನೊಂದು ಬ್ಲೌಸನ್ನ ಮ್ಯಾಚ್ ಆಗ್ತೈತಿ. ಹಾಗಾಗಿ ಅದನ್ನು ಉಟ್ಕೊಂಡ್ಬಿಟ್ಟೆ. ಮತ್ತು ಆಮೇಲೆ ಬೆಳಗ್ಗೆ ಏನು ಕ್ರೀಮ್ ಕಲರ್ ಸಾರಿ ಉಟ್ಕೊಂಡ್ರೆ ಅದಂತಂದ ಬೆಳಗ್ಗೆ ಅಂತೂ ಕ್ರೀಮ್ ಕಲರ್ ಸಾರಿ ಉಟ್ಕೊಂಡೆ. ಆಮೇಲೆ ಇದು ಎಲ್ಲೋ ವಿತ್ ಇದು ನಾನು ಹಡ್ದು ಹೋಗುತ್ನಾಗ ತೊಗೊಂಡಿದ್ದೆ. ಅದೇನು ರೇಷ್ಮಿದೇನಲ್ಲ, ಮತ್ತು ಮುದ್ದೆ ಅಂತೂ ಆಗಂಗಿಲ್ಲ. ಅದ್ರ ಸಂಬಂಧ ಎಲ್ಲೋ ಕಲರ್ ಸಾಯಂಕಾಲ ಉಟ್ಕೊಂಡ್ರೆ ಆಯ್ತಂದ ಅದನ್ನ ಉಟ್ಕೊಕತ್ತಿದ್ನಿ. ಮತ್ತು ಅದ್ರಾಗ ಬೇರೆ ಖುಷಿ ಹೋಗ್ಬೇಕಿದ್ದಾಳೆ. ನನಗಂತೂ ಸಿಕ್ಕಾಪಟ್ಟಿ ನನ್ನ ಮ್ಯಾಗ ಹಾಕಿ ತುಳಿದು ಬಿಡ್ತಾಳೆ. ಸೀರೆ ಅಂತೂ ಇದನ್ನ ಆಗ್ಬಿಡ್ತಾವೆ. ಹಂಗಾಗಿ ಇದೊಂದು ಕಾಟನ್ ಸೀರೆ ಇಟ್ಕೊಂಡ್ರೆ ಆಯ್ತು. ಮತ್ತು ಆಮೇಲೆ ಬಳೆ ಇಟ್ಕೊಂಡ್ರೆ ಆಯ್ತು, ಚಲೋ ಐತೆ ಅಂತಂದು. ಬಟ್ ಕಾಟನ್ ಸಾರಿ ಅಂತೂ ಈಗ ಉಟ್ಕೋಕೆ ಇಷ್ಟನಾಗಂಗಿಲ್ಲ. ಮತ್ತು ಅದ್ರಾಗ ಬೇರೆ ಉಬ್ಬಿ ಬಿಡ್ತಾವೆ. ಹಾಗಾಗಿ ಇನ್ನೊಂದು ಸ್ವಲ್ಪ ದಪ್ಪ ಕಾಣ್ತೀವಿ. ಹಾಗಾಗಿ ಉಟ್ಕೋಕೆ ಇಷ್ಟ ಆಗಂಗಿಲ್ಲ. ಬಟ್ ಅಷ್ಟೇನು ಇದು ಇದ್ದಿದ್ದಿಲ್ಲ. ಹಾಗಾಗಿ ಉಟ್ಕೊಂಡ್ರೆ ಆತಂತ ಭಾಳ ದಿನ ಆಗಿತ್ತು ಉಟ್ಕೊಲಾರ್ದೆ. ಹಂಗೆ ಒಂದು ಟ್ರಿ ಇಟ್ಬಿಟ್ಟಿದ್ನಿ. ಮತ್ತು ಆಮೇಲೆ ಹಂಗೆ ಉಳ್ದೆ ಹೋಕ್ಕವಂತಂದು ಏನಕ್ಕೂ ಇದೊಂದು ಇರಲಿ ಇದು ಸುಮ್ಮನೆ ಅಂತಂದು ಇಟ್ಕೊಂಡೆ ಅಷ್ಟೇ. ಮತ್ತು ಮದುವೆ ಬೇರೆ ಇತ್ತಲ್ಲ, ಹಾಗಾಗಿ ಸಾರಿ ಎಷ್ಟಿದ್ರೂ ಸಾಕಾಗಂಗಿಲ್ಲ. ಮತ್ತು ಆಮೇಲೆ ನನಗೆ ಮೊದಲ ಡಿಸೈಡ್ನೂ ಇದ್ದಿದ್ದಿಲ್ಲ. ಹಾಗಾಗಿ ನಾನು ಊರಿಗೆ ನಾಳೆ ಹೋಗ್ಬೇಕಾದ್ರೆ ಇವತ್ತು ಪ್ಯಾಕಿಂಗ್ ಮಾಡಾಕತ್ತಿದ್ನಿ. ಹಾಗಾಗಿ ನಾನು 2 ಬ್ಯಾಗ್ ಮಾಡ್ಕೊಂಡೆ. ನಂದೊಂದು ಬ್ಯಾಗ್ ಮಾಡ್ಕೊಂಡೆ ಫಸ್ಟ್. ಮತ್ತು ಅದ್ರಾಗ ಬೇರೆ ಡ್ರೆಸ್ನು ಇಟ್ಕೋಬೇಕಲ್ಲ. ಮತ್ತು ಡ್ರೆಸ್ ಇರ್ಲಿಕ್ಕಂದ್ರೆ ನಮಗೆ ಕೆಲಸನಾಗಂಗಿಲ್ಲ. ಸಾರಿ ಅಂತೂ ಉಟ್ಕೊಂಡು ಖುಷಿನ ಮೇಂಟೈನ್ ಮಾಡೋಕ್ಕಾಗಲ್ಲ. ಮತ್ತು ಅದರ ಬೇರೆ ಖುಷಿಗೆ ನಾನು ಪಿಂಕ್ ಕಲರ್ ಡ್ರೆಸ್ ಇಟ್ಕೊಂಡು ಮದ್ವೆಗೆ ಹಾಕಿದ್ರೆ ಆತತ್ತಂದು. ಮದ್ವೆ ಎಲ್ಲ ಮುಗಿದ್ಮ್ಯಾಗ ಇದನ್ನು ವಯಸ್ಸು ಹೊರ್ಕೊಡಾತೇನೆ. ಯಾಕಂತಂದ್ರೆ ಅದ್ರಾಗ ಖುಷಿ ಈ ಪಿಂಕ್ ಕಲರ್ ಡ್ರೆಸ್ ಅಂತೂ ಹಾಕೋಲೇ ಇಲ್ಲ.
ಇನ್ನೊಂದು ಇದೇ ಕಲರ್ನ ಇದು ಇತ್ತು ಪಿಂಕ್ ಕಲರ್ ಡ್ರೆಸ್, ಹಾಗಾಗಿ ಅದಕ್ಕೆ ಹಾಕೋಲಿಲ್ಲ. ಇದು ವೈಟ್ ಏನೈತಿ ಇದನ್ನು ಸಂಜೆ ಮುಂದೆ ಬಸ್ಟ್ಗೆ ಮತ್ತು ಆಮೇಲೆ ಎಂಗೇಜ್ಮೆಂಟ್ ಎರಡೂ ಅಂತೀವಿ ನಾವು, ಹಾಗಾಗಿ ಅವಾಗ ಹಾಕಿದ್ರೆ ಆಯಿತು. ಒಂದು ಸ್ವಲ್ಪ ಲೈಟ್ ಬೆಳಕಿಗೆ ಶೈನಿಂಗ್ ಕಾಣ್ತೈತಂತ ಇದನ್ನ ಹಾಕ್ತೀನಿ. ಇದು ಕಂಫರ್ಟಬಲ್ ಇತ್ತು ಆಕೆಗೆ. ಆಕೆನು ಇದನ್ನು ಹಾಕೊಂಡ್ಕೂಲೆ ಏನು ಪ್ರಾಬ್ಲಮ್ ಅನ್ನಿಸ್ಲಿಲ್ಲ ಆಕೆಗೆ. ಇದು ಪಿಂಕ್ ಕಲರ್ ಅಂತೂ ಹಾಕೊಂಡ್ಮ್ಯಾಗ ಇಷ್ಟು ಇರಿಟೇಷನ್ ಮಾಡ್ಕೊಂಡ್ಲು, ನನಗಂತೂ ಹೇಳೋಕ್ಕಾಗಲಿಲ್ಲ. ಅದ್ರಾಗ ಬೇರೆ ಶೆಕೆ ಆಗಿಬಿಟ್ಟಿತ್ತು. ಅದ್ರಾಗ ಇದನ್ನು ಪಿಂಕ್ ಕಲರ್ ಡ್ರೆಸ್ ಹಾಕಿ ತೆಗ್ಯಾಂತ್ಲಾಕಿ ಬಿಚ್ಚು ಮಮ್ಮ ಅಂತೆ ಒಟ್ಟು ಭಾಳ ಅಳ್ಳಾಕತ್ಬಿಟ್ಟಿದ್ಲು. ಹಾಗಾಗಿ ಇಲ್ಲಾಂದ್ರೆ 1-2 ತಾಸು ಹಾಕಿ ಕಳೆದ್ಬಿಟ್ಟೆ. ಮತ್ತು ಆಮೇಲೆ ಅದ್ರಾಗ ಬೇರೆ ಅದು ಡ್ರೆಸ್ ಹಾಕಿ ಕಳಿಗೊಡ್ರನ ಆಕಿಗೆಲ್ಲ ಸ್ಕಿನ್ ಕೆಂಪಾಗಿಬಿಟ್ಟೈತೆ ಅದು ತೆರೆದು. ಅದ್ರಾಗ ಹೊಸ ಬಟ್ಟೆ ಅಂತೂ ಹಾಕಿದ್ರೆ ಮಕ್ಕಳಿಗೆ ಎಷ್ಟು ಪ್ರಾಬ್ಲಮ್. ಅದ್ರಾಗ ಬೇರೆ ಈಗಂತೂ ಶೆಕಿನ ಐತಿ, ಹಾಗಾಗಿ ಭಾಳ ಇದೂ ಆಗಲಿಲ್ಲ. ಆಕೆ ಬಿಚ್ಚೇ ಬಿಟ್ಲು. ನನಗೆ ಡ್ರೆಸ್ ಮಾತ್ರ ಸಖತ್ತಾಗಿ ಕಾಣಿಸ್ತು. ಹಾಗಾಗಿ ಅವನ್ನ ಒಂದು ಸ್ವಲ್ಪ ಜಾಸ್ತಿ ಜಾಗ ಹಿಡಿತಾವಂತಂದ, ಹಾಗಾಗಿ ಕವರ್ನಾಗ ಇಟ್ಕೊಂಡು ಅಕ್ಕಿಗೂ ಬೇರೆ ಸಪ್ರೇಟ್ ಮಾಡಿದ್ರೆ ಆತತ. ಇಷ್ಟೆಲ್ಲ ಪ್ಯಾಕಿಂಗ್ ಮಾಡ್ಕೊಡ್ರೆ ಏನರ ಬಿಟ್ಟ ಹೋಗಿರ್ತೈತಿ, ಹಾಗಾಗಿ ಭಾಳ ಪ್ಯಾಕಿಂಗ್ ಮಾಡ್ಕೊಂಡು ಹೋಗಬೇಕು. ಮತ್ತು ಹೊಳೆ ಬಂದು ತಂದಿನ ಹನಾಕು ದೂರ ಇರ್ತೈತಲ್ಲ, ಹಾಗಾಗಿ ಮತ್ತು ಅದ್ರಾಗ ಬೇರೆ ಯಾವುದು ನಾನು ಅದ್ರಾಗ ಇಟ್ಬಿಟ್ಟಿದ್ದೆ ಖುಷಿಗೆ ಯಾವ ಕ್ಲಿಪ್ಪು ಮತ್ತು ಆಮೇಲೆ ರಬ್ಬರ್ ಇದು ಬ್ಯಾಂಡ್ಸ್ ಹೇರ್ ಬ್ಯಾಂಡ್ಸ್ ಯಾವ ರೀತಿ ಹಾಕ್ಬೇಕಂತಂದ ಸೇಮ್ ಕಲರ್ ಇತ್ತು. ಹಾಗಾಗಿ ಆ ಡ್ರೆಸ್ಸಿಂದು ಆ ಕವರ್ ಒಳಗೆ ಇಟ್ಬಿಟ್ನಿ. ಮತ್ತು ಆ ಡ್ರೆಸ್ ಒಳಗೆ ಅಂದರೆ ಜಲ್ದಿ ಸಿಗ್ತಾವೆ. ಮತ್ತು ಅರ್ಜೆಂಟ್ ಒಳಗೆ ನಾನಂತೂ ಸಿಕ್ಕಾಪಟ್ಟಿ ಟೆನ್ಷನ್ ಆಗಿಬಿಡ್ತೈತಿ, ಎಲ್ಲಿ ಹೋಗ್ಯಾವ ಹಾಗಾಗಿ ಇದು ಹೋಗ್ಬಿಡ್ತದೆ. ಅದ್ರಾಗ ಬೇರೆ ನನಗೆ ಮೊನ್ನೆ ಜಾತ್ರೆ ಇತ್ತಲ್ಲ, ಜಾತ್ರೆ ಒಳಗೆ ನೀರು ಸಿಕ್ಕಾಪಟ್ಟಿ ಕುಡಿದು ಕೋಲ್ಡ್ ನೀರು ಗಂಟ್ಲೆಲ್ಲ ಇದಾಗಿಬಿಟ್ಟಿತ್ತು. ನೆಗಡಿನ ಬಂದಿತ್ತು, ಖುಷಿಗೂ ಬಂದಿತ್ತು, ನನಗೂ ಬಂದಿತ್ತು, ನಮ್ಮ ಯಜಮಾನ್ರಿಗೂ ಬಂದಿತ್ತು. ನಮ್ಮ ಮನ್ಯಾಗಂತೂ ಆಲ್ಮೋಸ್ಟ್ ಅರ್ಧ ಮಂದಿಗೆ ಬಂದುಬಿಟ್ಟಿತ್ತು ಸಿಕ್ಕಾಪಟ್ಟಿ ಕೆಮ್ಮ. ಮತ್ತು ಅದ್ರಾಗ ಬೇರೆ ಇಲ್ಲಿ ಬಂದಿಂದನೂ ಸಿಕ್ಕಾಪಟ್ಟಿ ಗಂಟ್ಲೆಲ್ಲ ಇದು ಆಗಿಬಿಟ್ಟಿತ್ತು, ಮಾತಾಡೋಕ್ಕೆ ಬರವಾಲಾಗಿಬಿಟ್ಟಿತ್ತು. ಹಾಗಾಗಿ ಎಲ್ಲ ಥರ ಕ್ಲಿಪ್ಸ್ ಅಂತೂ ಇಟ್ಕೊಂಡ್ರೆ ಆಯ್ತದ. ನಾನು ಬಂಗಾರ ಸಾಮಾನಂತೂ ನನಗೆ ಎಷ್ಟು ಬೇಕಾಗಿರ್ತದಲ್ಲ ಅವಶ್ಯಕತೆ ಡೈಲಿ ವೇರ್ಕಂತಂದ ಅಷ್ಟೇ ಈ ಡಬ್ಬಿ ಒಳಗೆ ಹಾಕಿ ಇಟ್ಕೊಂಡಿರ್ತೇನೆ. ಮತ್ತು ಆಮೇಲೆ ಡಬ್ಬ ಅವತ್ರದ್ದು ಕೀಳುಗೂಡ ನಂಗೆ ಎಲ್ಲರ ಇದು ಬಿಸಾಕ್ಬಿಟ್ಟಿರ್ತೀನೋ, ಹಾಗಾಗಿ ಅದಕ್ಕೆ ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡ್ರೆ ಅಂತಂದ ನನ್ನ ಮಂಗಳಸೂತ್ರ. ಮತ್ತು ಆಮೇಲೆ ನಾನು ಡೈಲಿ ಯೂಸ್ ಮಾಡ್ತೀನಿಲ್ಲ ಬಳೆ, ಅವನೊಂದು ಸತ್ತ ಅಷ್ಟೇ ಇಟ್ಕೊಂಡಿರ್ತೇನೆ. ಒಂದು ಜೊತೆ ಕಿವ್ಯಾನ ಅಷ್ಟು ಬಿಟ್ಟರೆ ನಾ ಏನು ಇಟ್ಕೊಂಗಿಲ್ಲ. ಮತ್ತಂತಂದ್ರೆ ಡೈಲಿನೂ ಮತ್ತು ಇಲ್ಲಕಂದ್ರೆ ಅವನ್ನ ಎತ್ತಿ ಬಾಕ್ಸ್ ಒಳಗೆ ಹಾಕಿಟ್ರೆ ಎಲ್ಲ ಸಿಕ್ಕಾಪಟ್ಟಿ ಕಿತ್ತ ಹಾಕಿಬಿಡ್ತಾವೆ. ಹಿಂಗೆ ಇಟ್ಟದ್ದು ನೋಡಿದ್ರೆ ನಮ್ಮ ಮಮ್ಮಿ ಅಂತೂ ಬೈಸ್ಕೋದಂತೂ ಗ್ಯಾರಂಟಿ. ಯಾಕಂತಂದ್ರೆ ನೆನಪು ಜಾಸ್ತಿ ಕಡಿಮೆನೇ ಇರ್ತೈತೆ, ನಂಗೆ ನೆನಪು ಜಾಸ್ತಿ ಇರೋಂಗಿಲ್ಲ, ಎಲ್ಲರ ಇಟ್ಬಿಟ್ಟಿರ್ದು. ಹಾಗಾಗಿ ಒಂಚೂರು ನೆನಪು ಹಾರೋದು ಜಾಸ್ತಿನೇ ನಾನು. ಅದ್ರ ಸಂಬಂಧ ನಂಗೆ ಹೆದರಿಕೆ ಬರ್ತೈತಿ, ಹಾಗಾಗಿ ನಾನು ಇಟ್ಕೋಕೆ ಹೋಗಲ್ಲ ಭಾಳ. ನನಗೆ ಎಷ್ಟು ಅವಶ್ಯಕತೆ ಐತೆ ನೋಡು ಅಷ್ಟು ಇಟ್ಕೊಂಡು ಬಿಟ್ಟಿರ್ತೀನಿ. ಮತ್ತು ಆಮೇಲೆ ಅದ್ರಾಗ ಬೇರೆ ಬಂಗಾರ ಇಲ್ಲ, ಒಂಥರ ಇದು ಅನ್ನಿಸ್ತತಿ. ಕಳೆದ್ರಂತೂ ಈಗಿನ ಕಾಲದಾಗ ಮಾಡಿಸ್ಕೋದಾಗಂಗಿಲ್ಲ, ಮತ್ತು ರೇಟ್ ಅಂತೂ ಸಿಕ್ಕಾಪಟ್ಟಿ ಕಾಸ್ಟ್ಲಿ ಆಗಿಬಿಟ್ಟೈತಿ. ಹಾಗಾಗಿ ಒಂದು ಸೆಟ್ ಇವು ನನಗೆ ಭಾಳ ಇಷ್ಟ, ಮುತ್ತಿನ ಜುಮ್ಕಿ ಅಂತಂದ. ನನ್ನ ಕಡೆ ಆಲ್ಮೋಸ್ಟ್ ಆಲ್ ಮಷಿನ್ ವರ್ಕಿನೂ ಜಾಸ್ತಿ ಅದಾವು ಬ್ಲೌಸ್, ಮತ್ತು ಹ್ಯಾಂಡ್ ವರ್ಕಿಂತನೂ ಮಷಿನ್ ವರ್ಕದ್ದು ಒಂದು ಸ್ವಲ್ಪ ಕಾಸ್ಟ್ ಕಡಿಮೆ ಆಗ್ತದೆ. ಹಾಗಾಗಿ ನಾನು ಮಷಿನ್ ವರ್ಕನ್ನು ಜಾಸ್ತಿ ಹಾಕಿದ್ನಿ. ಇದಂತರೂ ಸ್ಟೇಜಿನ ಮ್ಯಾಗಿಂದ ಅಕ್ಕಿ ಕಾಳಿಗೆ ಉಟ್ಕೊಂಡಿದ್ನಿ ಪಿಂಕ್ ಕಲರ್. ಇದು ಹ್ಯಾಂಡ್ ವರ್ಕ್ ಅಷ್ಟೇ, ಹ್ಯಾಂಡ್ ವರ್ಕ್ ಇತ್ತಲ್ಲ, ಹಾಗಾಗಿ ಇದನ್ನು ಉಟ್ಕೊಂಡ್ರೆ ಆತತ್ತ. ಮತ್ತು ಆ ಸಾರಿದು ಬ್ಲೌಸ್ನೂ ಇದಲ್ಲ, ಆ ಸಾರಿದು ನಾನು ವರ್ಕ್ ಮಾಡಿಸಿಲ್ಲ, ಹಾಗಾಗಿ ಇದು ಮ್ಯಾಚ್ ಆಗ್ತೈತಿ ಪಿಂಕ್ ಕಲರ್ ಅಂತಂದು, ಹಾಗಾಗಿ ಇದನ್ನ ಹಾಕೊಂಡ್ರೆ ಆಯ್ತಂತಂದು ಹಾಕೊಂಡೆ. ಮತ್ತು ಏನು ಸಾರಿ ಏನು ತೊಗೊಲಿಲ್ಲ. ಮತ್ತು ಆಮೇಲೆ ಇದು ಈ ಕಲರ್ ಸಾರಿ ಕ್ರೀಮ್ ಕಲರ್ ಸಾರಿ ಇತ್ತು, ಹಾಗಾಗಿ ಇದು ಬೆಳಗಿನ ಅಕ್ಕಿ ಕಾಳಕ್ಕೆ ಬರ್ತೈತಂತಂದ ಇದನ್ನ ಉಟ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ಇದ್ರದ್ದು ವರ್ಕ್ ನನಗೆ ಭಾಳ ಇಷ್ಟ ಆಗ್ತೈತಿ. ಅಲ್ಲೇ ಮಾಮಾರನ್ನ ಕರ್ಕೊಂಡು ಹೋಗ್ಬೇಕಲ್ಲ, ಸದ್ಯಕ್ಕೆ ಇವಾಗ ಊರಿಗೆ ಹೊಂಟಿವಿ. ಇನ್ನು ಮಮ್ಮಿಯವ್ರನ್ನ ಕರ್ಕೊಂಡು ಹೋಗ್ಬೇಕು ಅವ್ರ ಮನೆಗೆ ಹೋಗಿ. ಈಗ ಜಸ್ಟ್ ನಾನು ಖುಷಿಯಾರ ಪಾಪ ಹೊಂಟಿವಿ. ಯಾರಾಗ್ಯಾರ ಅಜ್ಜ ಹೋಗ ತಲಿ ತಲೆ ಹೊಡಿಸಿದಾರ. ಹಾಯ್ ಮಾಡು, ಶಾನ್ಯಾರದ್ರ ತಾಯಿ ಮಕ್ಕಳು ಹಾಯ್ ಮಾಡಾಕ ಬಾಯ್ ಮಾಡಾಕ ಎಲ್ಲೊಂಟಿ ಅಮ್ಮ ಇಟ್ಟು ಮಾಡ್ತಾಳ ಹಾಯ್ ಅಂತ. ಎಲ್ಲೊಂಟಿ? ಹುಲ್ಕೋಟಿ. ರಂಜಿತಾ ಮೇಡಮ್ ಯಾಕೋ ಚೂಡಿದಾರ್ ಹಾಕೊಂಡಲ್ಲ, ಜೀನ್ಸ್ ಹಾಕೋರ್. ಅದೇ ಚಿಕ್ಕಿ ಅಂತ ಡ್ರೆಸ್ ಹಾಕೊಂಡಲ್ಲ.
ನಿಂದು ಡ್ರೆಸ್ ತರಿಸು. ಇವತ್ತು ನಮ್ಮ ಎಕ್ಸಾಮ್ ಇತ್ತು ನೋಡ. ಮುಂದೆ ಹಾಕ್ಯಾರ ನಮ್ಮ ಮುಂದೆ ಹಾಕ್ಯಾರ 25 ಡ್ಯೂಟಿಗೆ ಹೋಗ್ತಾರ. ಊಟ ಮಾಡ್ರಿ? ಏನೂ ಇಲ್ಲ. ಊಟ ಮಾಡಿಲ್ಲ? ನೀವು ಹೋಟೆಲ್ ಕೈ ಇದೇಗ್ ಬರ್ತೀರಿ ಏನು? ಇಲ್ಲವ ಹೋಟೆಲ್ಗೆ ನಾವು ಊಟ ಮಾಡಿ ನಾಷ್ಟ ಮಾಡಿಲ್ಲ. ಖುಷಿ ನಾಷ್ಟ ಮಾಡ್ರಿ ಇಲ್ಲ? ನೀ ಕೊಡಿಸ್ತೀರಿ ನಮಗ? ಖುಷಿ ಬೇಡಪ್ಪ. ಆಕಿಗೆ ಚಪಾತಿ ಕಟ್ಕೊಂಡಿದ್ಲ ನಮ್ಮ ಮಮ್ಮಿ. ಚಪಾತಿ ಚಾ ಹೆಂಗ್ ಕುಡಿತಿ ಖುಷಿ? ಕುಡಿಯುವ ಜ್ಯೂಸ್, ಕರ್ಬೂಜ್ ಜ್ಯೂಸ್ ಹೆಂಗ್ ಕುಡಿತಿ? ಜ್ಯೂಸ್ ನಂಗೆ ಕೊಡ ಜ್ಯೂಸ್. ಜ್ಯೂಸ್ ಆ್ಯಪಲ್ ಅದ ನೋಡಿ, ನಂಗೆ ಆ್ಯಪಲ್ ಕೊಡ. ನಂಗೆ ಆ್ಯಪಲ್ ಕೊಡ. ಪೀಚ್ ಪಾ ಕೊಡಲ್ಲಿ ಫ್ರೆಂಡ್ಸಿಗೆ. ಅಮ್ಮ ಫ್ರೆಂಡ್ಸಿಗೆ ಫ್ಲೈ ಕಿಸ್ ಮಾಡು. ಫ್ಲೈ ಕಿಸ್ ಕೊಡ ಫ್ರೆಂಡ್ಸಿಗೆ. ಅದನ್ನ ಬೇಡ, ಅದು ತೆಗಿಬೇಡ, ಗಾಳಿ ಐತೆ. ಒಪ್ಪು ಗುರ್ರಿ ತಿನ್ನಿ ನಟ ಬೇಡ. ಯಾರಿಗೆ ತೋರ್ಸ್ಕೊಂಬರ್ಬೇಕಿಲ್ಲ? ಆಗ ಮಕ್ಕೋದಿದ್ದೆಲ್ಲಪ್ಪ. ಗುಳಿಗೆ ತಗೊಂಡ್ ತಡಿ. ಗುಳಿಗೆ ಅಲ್ಲಿ ಸ್ಟ್ರಾಂಗ್ ಇರ್ತಾವ, ಆಗ್ಲೇ ಕಡಿಬೇಕಂತೆ. ಒಂದು ಗುಳಿಗೆ ತಗೊಳ್ಳಿಲ್ಲ ನೋಡು. ಆಗ್ಲಿಲ್ಲ. ಹೆಂಗ್ ಮಾಡ್ತಾ ಅಜ್ಜಿ? ಖುಷಿ ನೀ ಮಾಡ್ಕೋ ಖುಷಿ. ಬೇಡ್ರಿ ಬೇಡ್ರಿ. ನೀ ಕೊಡ ಉಪ್ಪ. ಏನ್ ಬೇಕು ಚುಮ್ಮಿ? ಇಡ್ಲಿ ಎಷ್ಟು? ಒಂದು ಅವ್ರ ನನಗ ಪುರಾಣ ತಗೊಳಿಲ್ಲವ ನಾನು. ಕೈ ಹಳದಿ ಆಗೈತೆ.